ಒಂದೇ ವಾರದಲ್ಲಿ 14 lakh crores ಮಾರ್ಕೆಟ್ ಕ್ಯಾಪ್ ವೈಪ್ ಔಟ್ ಆಗಿದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಇನ್ನು ಒಂದೇ ದಿನದಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಕ್ರಾಶ್ ಆಗೋಗ್ಬಿಟ್ಟು ರಿಕವರಿ ಕಾಣಿಸಿದೆ. ಸೊ ಗೋಲ್ಡ್ ಅಂಡ್ ಸಿಲ್ವರ್ ಬೈ ಮಾಡ್ಬೇಕಾದ್ರೆ ನಾವ್ ಏನೆಲ್ಲ ಪಾಯಿಂಟ್ಸ್ ನ ನೋಡ್ಬೇಕು. ಇನ್ನ ಟ್ರಂಪ್ ಟ್ಯಾರಿಫ್ ಹಂಗಾಮ ಮಾರ್ಕೆಟ್ ಶೇಕ್ ಆಗ್ತಾ ಇದೆ. ಸೊ ಟ್ರಂಪ್ ಪ್ರತಿಯೊಂದು ಸ್ಟೇಟ್ಮೆಂಟ್ ಅಲ್ಲಿ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಟ್ಯಾರಿಫ್ ಇರ್ಬೋದು, ವಾರ್ ಅಂತ ಇರ್ತಾರೆ, ಅಕ್ವೈರ್ ಅಂತ ಹೇಳ್ತಾ ಇರ್ತಾರೆ ಗ್ರೀನ್ಲ್ಯಾಂಡ್ ನ. ಇದೆಲ್ಲ ಡ್ರಾಮಾ ಏನ್ ನಡೀತಾ ಇದೆ. ಇನ್ನ ಗೀತಾ ಗೋಪಿನಾಥ್ ಇವರೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಂಡಿಯಾ 3rd largest ಎಕಾನಮಿ ಆಗುತ್ತೆ 2028ಗೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮೇನ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಟ್ಯಾರಿಫ್ ಗಿಂತ ಮಿಗಿಲಾಗಿ ಪೊಲ್ಯೂಷನ್ ಅಂತ ಇದ್ದಾರೆ, ಇಂಡಿಯನ್ ಪೊಲ್ಯೂಷನ್ಗೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಯಾವ ತರ ರಿಯಾಕ್ಷನ್ ಆಗಿದೆ. ಸೊ ಇನ್ ಇಂಡಿಯನ್ ಮಾರ್ಕೆಟ್ ಲಾಸ್ಟ್ 1 week ಇಂದ ಯಾವ ತರ ಬಿಗ್ ಫ್ರೀ ಫಾಲ್ ಆಗಿದೆ. ಸೊ ಇದೆಲ್ಲ ಒಂದು ಅನಾಲಿಸಿಸ್ ನ ನೋಡ್ತಾ ನಿಫ್ಟಿ ಪ್ರೈಸ್ ಆಕ್ಷನ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮುಂದಿನ ವಾರದಲ್ಲಿ ಯಾವ ತರ ಪ್ರಿಡಿಕ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಈ ವಾರದಲ್ಲಿ 505 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 25,045 ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 456 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 53,846 ಪಾಯಿಂಟ್ಸ್ ಅಲ್ಲೇ ಕ್ಲೋಸ್ ಆಗಿದ್ರೆ, ಇನ್ನು ಅಮೆರಿಕ ಮಾರ್ಕೆಟ್ ನೋಡೋದಾದ್ರೆ 182 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 49,633 ಅಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ ನಿಯರೆಸ್ಟ್ ಆಲ್ ಟೈಮ್ ಅಲ್ಲೇ ಕ್ಲೋಸ್ ಆಗಿದೆ. ಇನ್ನು ಟ್ರಂಪ್ ಇಂದಾನೆ ಮಾರ್ಕೆಟ್ ಶೇಕ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಟ್ರಂಪ್ ಇಂದ ಇಂಡಿಯನ್ ಮಾರ್ಕೆಟ್ ಅಲ್ಲೋ ಕೊಲ್ಲೋ ಎದ್ದೇಳ್ತಾ ಇದೆ. ಅದ್ರ ಜೊತೆಗೆ ಎಲ್ಲ ರೆಡ್ ಮಾಯ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ಟ್ರಂಪ್ ಏನೇನ್ ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ. ಫಸ್ಟ್ ಮಂಡೇ ಹೇಳೋದಾದ್ರೆ ಅವ್ರು ಹೇಳ್ತಾ ಇದ್ದಿದೆ 500% ಟ್ಯಾರಿಫ್ ವರ್ಗೂ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಯಾವ್ದ್ರ ಮೇಲೆ? ಫ್ರಾನ್ಸ್ ಮೇಲೆ, ಯುರೋಪಿಯನ್ ಫ್ರಾನ್ಸ್ ಮೇಲೆ ಹೇಳ್ತಾ ಇದಾರೆ. ಅದರಿಂದನೇ ಮಾರ್ಕೆಟ್ ಬಿಗ್ ಫಾಲ್ ಆಗಿತ್ತು. ಮಂಡೇ ಆಯ್ತು, ಟ್ಯೂಸ್ಡೇ ಆಯ್ತು, 2 ದಿವಸ ಬಿಗ್ ಫಾಲ್ ಆಗ್ತಾ ಇದ್ದಂಗೆ ಅದೇ ವೆಡ್ನೆಸ್ಡೇ ಡವರ್ಸ್ ಅಲ್ಲಿ ಒಂದು ಮೀಟಿಂಗ್ ನಡೀತೆ. ಅದ್ರಲ್ಲಿ ಹೇಳ್ತಾರೆ ನಾವು ಯಾವ್ದೇ ಟ್ಯಾರಿಫ್ ಆಗ್ತಿಲ್ಲ ಅಂತಾನೆ ಹೇಳ್ತಾರೆ. ಅದ್ರ ಜೊತೆಗೆ ಗ್ರೀನ್ಲ್ಯಾಂಡ್ ನ ನಾವು ಫೋರ್ಸ್ಫುಲಿ ಅಕ್ವೈರ್ ಮಾಡ್ತಿಲ್ಲ, ಸೊ ನಾವು ಅದನ್ನ ಸೆಕ್ಯೂರ್ ಮಾಡ್ತಿದೀವಿ ಅಂತಾನು ಹೇಳ್ತಾರೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ನಾವು 3rd ವರ್ಲ್ಡ್ ವಾರ್ ನಡೆಯೋದಕ್ಕೆ ಬಿಡಲ್ಲ ಅಂತಾನೆ ಹೇಳ್ತಾರೆ. ಸೊ ಇದೆಲ್ಲ ಹೇಳ್ತಾನೆ ಇದ್ದಾರೆ. ಆದ್ರೆ ಅವ್ರು ಮಾತ್ರ ವೆಂಜುಲಾನ ಅಕ್ವೈರ್ ಮಾಡಿದ್ರು, ಜೊತೆಗೆ ಗ್ರೀನ್ಲ್ಯಾಂಡ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಇನ್ನು ಇರಾಕ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಸೊ ಅವರು ಏನ್ ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ನನ್ಗೆ ಪೀಸ್ ನೊಬೆಲ್ ಪ್ರೈಸ್ ಕೊಟ್ಟಿಲ್ಲ, ಅದರಿಂದಾನೇ ನಾನು ಯುದ್ಧ ಮಾಡಿದ್ರೆ ಏನ್ ತಪ್ಪು ಅಂತ ಹೇಳ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ನೋಡಿದ್ರೆ ಶಾಂತಿ ಅಂತ ಹೇಳ್ತಿರ್ತಾರೆ. ಸೊ ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದಾನೇ ಪ್ರೀಶಿಯಸ್ ಮೆಟಲ್ ಆದ ಗೋಲ್ಡ್ ಅಂಡ್ ಸಿಲ್ವರ್ ಫುಲ್ ರ್ಯಾಲಿ ನೋಡ್ತಾನೆ ಇದೆ. ಸೊ ಏನೇನೆಲ್ಲ ಈ ಟ್ರಂಪ್ ಈ ತರ ಸ್ಟೇಟ್ಮೆಂಟ್ ಮಾಡೋದ್ರಿಂದಾನೇ ಎಲ್ಲ ಮಾರ್ಕೆಟ್ ಶೇಕ್ ಆಗ್ಬಿಟ್ಟು ಇಂಡಿಯನ್ ಮಾರ್ಕೆಟ್ ಒಂದು ಸರಿ ಫಾಲ್ ಆದ್ರೆ ಮಾರ್ಕೆಟ್ ಮತ್ತೆ ರೀಗೈನ್ ಆದಾಗ ಯಾವುದೇ ಸ್ಟಾಕ್ ಪರ್ಫಾರ್ಮೆನ್ಸ್ ಆ ತರ ಬರ್ತಾ ಇಲ್ಲ. ಅದರಿಂದನೇ ಮಿಡ್ ಕ್ಯಾಪ್ಸ್ ಏನಿದೆ ಅದ್ರ ಜೊತೆಗೆ ಸ್ಮಾಲ್ ಕ್ಯಾಪ್ಸ್ ವರಸ್ಟ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ ಲಾಸ್ಟ್ 1 year ಇಂದಾನೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ಟ್ರಂಪ್ ಕಡೆಯಿಂದ. ಆದ್ರೆ ಟ್ರಂಪ್ ಇನ್ನು ಹೇಳ್ತಾರೆ ಡೀಲ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಇಂಡಿಯಾ ಜೊತೆ ಒಳ್ಳೆ ಸಂಬಂಧ ಇದೆ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇನ್ನ US ಅಂಬಾಸಿಡರ್ ಸಿರ್ಜಿಯೋ ಗೋರ್ ಅವ್ರು ಬಂದು ಇಂಡಿಯಾದಲ್ಲೇ ಇದ್ದಾರೆ. ಅವರು ಎಲ್ಲ ಟ್ರೇಡ್ ಡೀಲ್ಸ್ ನ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಅದು ನವೆಂಬರ್ ಆಯ್ತು, ಡಿಸೆಂಬರ್ ಆಯ್ತು, ಜನವರಿನೂ ಕಂಪ್ಲೀಟ್ ಆಯ್ತು. ಆದ್ರೆ ಇನ್ನು ಯಾವುದೇ ಒಂದು ಕ್ಲಾರಿಟಿ ಬಂದಿಲ್ಲ. ಆದ್ರಿಂದನೇ ಮೇನ್ ಇಂಡಿಯನ್ ಮಾರ್ಕೆಟ್ ಯಾವುದೇ ಒಂದು ಡೈರೆಕ್ಷನ್ ತೋರಿಸದೆ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಯಾವ್ದಾದ್ರು ಈ ತರ ಟ್ಯಾರಿಫ್ ಸ್ಟೇಟ್ಮೆಂಟ್ ಆಗ್ಲಿ, ಅನ್ಸರ್ಟನಿಟಿ ಆಗ್ಲಿ, ಈ ತರ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಾಗ್ಲೇನೆ ಮಾರ್ಕೆಟ್ ಡಿಪ್ ಆಗ್ತಾ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಇನ್ನು ಟ್ರಂಪ್ ಹೇಳಿಕೆಗಳಾದ್ರೆ ಅದ್ರ ಜೊತೆಗೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ಬಿಟ್ಟು ಯುರೋಪಿಯನ್ ಪ್ರೆಸಿಡೆಂಟ್ ಹೇಳ್ತಾರೆ. ಸೊ ಅದು ಜನವರಿ 27th ಇದೆ, ಅಂದ್ರೆ ಕಮಿಂಗ್ ವಾರದಲ್ಲಿ ಜನವರಿ 27th ಆ ಡೀಲ್ ಇದೆ. ಸೊ ಆ ಡೀಲ್ ಏನಾದ್ರು ಕಂಪ್ಲೀಟ್ ಆದ್ರೆ ಆಗ ನಮ್ಮ ಒಂದು ಎಕ್ಸ್ಪೋರ್ಟ್ ಅನ್ನೋದು ತುಂಬಾ ಬೆಳೀತಾ ಹೋಗ್ತಾ ಇರುತ್ತೆ. ಆಗ US ಡಿಪೆಂಡೆನ್ಸಿ ಅನ್ನೋದು ಸ್ವಲ್ಪ ಆದ್ರೂ ಚೇತರಿಸ್ಕೊಂಡು ನಾವು ಡಾಲರ್ ಡಿಪೆಂಡೆನ್ಸಿ ಆಗ್ಲಿ, US ಡಿಪೆಂಡೆನ್ಸಿನ ಕಡಿಮೆ ಮಾಡ್ಬೋದು ಅಂತಾನೆ ಹೇಳ್ಬೋದಾಗಿದೆ. ಸೊ ಇದೆಲ್ಲ ಏನ್ ಹೇಳುತ್ತೆ. ಅದ್ರ ಜೊತೆಗೆ ಗೀತಾ ಗೋಪಿನಾಥ್ ಹೇಳ್ತಾರೆ ಇಂಡಿಯಾ ಗ್ರೋಯಿಂಗ್ ಅಲ್ಲಿ 3rd largest ಎಕಾನಮಿ ಆಗುತ್ತೆ 2028ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗೇನಿದೆ ಜರ್ಮನಿ ಅದನ್ನ ಹಿಂದಿಗ್ ಬಿಟ್ಟು ನಾವು ಮುಂದೆ ಹೋಗ್ತೀವಿ ಒಂದು ಸ್ಟೆಪ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ IMF ಕಡೆಯಿಂದ ಏನ್ ಹೇಳ್ತಾ ಇದ್ದಾರೆ, ಇಂಡಿಯನ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವ್ರು ಏನ್ ಹೇಳ್ತಾ ಇರ್ತಾರೆ, GDP ಗ್ರೋತ್ ನಮ್ದು ಇನ್ಕ್ರೀಸ್ ಆಗುತ್ತೆ.
ಸೊ 2027 ಅಷ್ಟೊತ್ತಿಗೆ 10 to 10.5 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಎಲ್ಲ ಅಡ್ವಾಂಟೇಜ್ ತೋರಿಸ್ತದೆ, ಪ್ಲಸ್ ಪಾಯಿಂಟ್ ತೋರಿಸ್ತದೆ ಮಾರ್ಕೆಟ್ಗೆ. ಸೊ ಓನ್ಲಿ ಒನ್ ಡೀಲ್ ಈಸ್ ಪೆಂಡಿಂಗ್, ಅದ್ ಬಂದ್ಬಿಟ್ಟು US ಇಂದ ಇರುವಂತ ಟ್ಯಾರಿಫ್ ಡೀಲ್ ಬಿಟ್ರೆ ಇನ್ ಮಿಕ್ಕಿದೆಲ್ಲ ಇಂಡಿಯಾಗೆ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಆದ್ರೂ ಸಹ ಇಂಡಿಯನ್ ಮಾರ್ಕೆಟ್ ಅಲ್ಲೇ ಸ್ಟೇ ಆಗಿದೆ. ಸೊ ಮೂವ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ಮೈನ್ ಇವೆಂಟ್ಸ್ ಇರುವಂತದ್ದು ಮದರ್ ಆಫ್ ಆಲ್ ಡೀಲ್ಸ್, ಬಿಗ್ಗೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಆ ಡೀಲ್ ಏನಾದ್ರು ಕಂಪ್ಲೀಟ್ ಆದ್ರೆ ನಮ್ಮ ಮಾರ್ಕೆಟ್ ಒಂದು ಡೈರೆಕ್ಷನ್ ನೋಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ರೀಶಿಯಸ್ ಮೆಟಲ್ ನೋಡೋದಾದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಏನೆಲ್ಲ ನಡೀತಾ ಇದೆ. ಗೋಲ್ಡ್ ಲಾಸ್ಟ್ ವೆಡ್ನೆಸ್ಡೇ 4% ಪ್ರೀಮಿಯಂ ಇತ್ತು. ಅದೇ ಸಿಲ್ವರ್ ಬರೋದಾದ್ರೆ ಸಿಲ್ವರ್ ಅಪ್ರಾಕ್ಸಿಮೇಟ್ಲಿ 8% ಪ್ರೀಮಿಯಂ ಮೇಲೆ ಟ್ರೇಡ್ ಆಗ್ತಾ ಇತ್ತು. ಸೊ ಲಾಸ್ಟ್ ವೆಡ್ನೆಸ್ಡೇ ಸಡನ್ ಆಗಿ ಒಂದು ಬಿಗ್ ಫಾಲ್ ಅನ್ನು ನೋಡಿತ್ತು. ಸೊ ವೆಡ್ನೆಸ್ಡೇ ಎಲ್ಲ ಥರ್ಸ್ಡೇ ಬಿಗ್ ಫಾಲ್ ಆಗಿತ್ತು, ವೆಡ್ನೆಸ್ಡೇ ಬಂದ್ಬಿಟ್ಟು ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಸೊ ಗೋಲ್ಡ್ ಆಕ್ಚುಲಿ ಓನ್ಲಿ 2% ಅಷ್ಟೇ ಗೈನ್ ಆಗಿತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ 4% ರ್ಯಾಲಿ ಆಗಿತ್ತು. ಅದ್ರ ಜೊತೆಗೆ ಸಿಲ್ವರ್ ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಸೈಡ್ ವೇಸ್ ಅಲ್ಲೇ ಇತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಿಲ್ವರ್ ಬೀಸ್ ETF ಏನಿತ್ತು ಅದರಲ್ಲಿ ಆಲ್ಮೋಸ್ಟ್ 8% ಅಷ್ಟು ರ್ಯಾಲಿ ಆಗಿತ್ತು ಲಾಸ್ಟ್ 2 days, ಅಂದ್ರೆ ಮಂಡೇ ಅಂಡ್ ಟ್ಯೂಸ್ಡೇ. ಆದ್ರೆ ವೆಡ್ನೆಸ್ಡೇ ಟ್ರಂಪ್ ಸ್ಟೇಟ್ಮೆಂಟ್ ಏನ್ ಮಾಡಿದ್ರು, ನಾವು ಯುರೋಪಿಯನ್ ಮೇಲೆ ನಾವು ಯಾವುದೇ ಒಂದು ಟ್ಯಾರಿಫ್ ಹಾಕಲ್ಲ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು, ಅದ್ರ ಜೊತೆಗೆ ಗ್ರೀನ್ಲ್ಯಾಂಡ್ ನ ನಾವು ಯಾವಾಗ ಅಕ್ವೈರ್ ಮಾಡಲ್ಲ ಅಂತ ಹೇಳಿದ್ರು, ಅದು ಗುರುವಾರ ಅದರ ಪರಿಣಾಮವಾಗಿ ಬಿಗ್ ಕ್ರಾಶ್ ಆಗಿತ್ತು ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಅಂತಾನೆ ಹೇಳ್ಬೋದು. ಓಪನಿಂಗ್ ಅಲ್ಲೇ ಬಿಗ್ ಕ್ರಾಶ್ ಆಗೋಗ್ಬಿಟ್ಟಿತ್ತು. ಸೊ ಬಿಗ್ ಕ್ರಾಶ್ ಆಗೋದಕ್ಕೆ ಮೇನ್ ರೀಸನ್, ನಾವು ಯಾವುದೇ ಒಂದು ಸಿಲ್ವರ್ ಆರ್ ಗೋಲ್ಡ್ ಬೈ ಮಾಡ್ಬೇಕಾದ್ರೆ ನಾವು ಪ್ರತಿ ಟೈಮ್ ನೋಡ್ಬೇಕಾಗಿರೋದು ಅದ್ರ INAV ಏನಿರುತ್ತೆ ಅಂತ ನೋಡಿದಾಗ ಆಗ ಮಾತ್ರನೇ ನಾವು INAV ಈಕ್ವಲ್ ಇದ್ರೆ, ಮೋರ್ ಆರ್ ಲೆಸ್ ಸ್ಮಾಲ್ ಡಿಫ್ರೆನ್ಸ್ ಇದ್ರು ಅಲ್ಲಿ ಮಾತ್ರ ಬೈ ಮಾಡಬೇಕು. INAV ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಯಾವಾಗ ನಾವು ಗೋಲ್ಡ್ ಬೀಸ್ ಆಗ್ಲಿ ಸಿಲ್ವರ್ ಬೀಸ್ ಆಗ್ಲಿ ಬೈ ಮಾಡೋದಕ್ಕೆ. ಸೊ ಗೋಲ್ಡೇ ನೋಡೋದಾದ್ರೆ, ಗೋಲ್ಡ್ ಚಾರ್ಟೇ ನೋಡೋದಾದ್ರೆ ಇವತ್ತು ಆಲ್ ಟೈಮ್ ಐ, ರೆಕಾರ್ಡ್ ಐಯಲ್ಲೇ ಟ್ರೇಡ್ ಆಗ್ತಾ ಇದೆ. $4,960 ವರೆಗೂ ಗೋಲ್ಡ್ ರ್ಯಾಲಿ ಕೊಡ್ತಾನೆ ಬಂದಿದೆ. ಲಾಸ್ಟ್ 1 week ಅಲ್ಲಿ ನೋಡೋದಾದ್ರೆ ಪ್ರತಿ ದಿನ ರ್ಯಾಲಿ ಕೊಡ್ತಾನೆ ಬಂದಿದೆ, ಎಕ್ಸೆಪ್ಟ್ ಒಂದು ಬಿಗ್ ಆಪರ್ಚುನಿಟಿ ಟು ಡ್ರಾಪ್, ಅಂದ್ರೆ ಡ್ರಾಪ್ ಆಗಿರೋದನ್ನ ಆಪರ್ಚುನಿಟಿ ಟು ಬೈ ಅಂತಾನೆ ಹೇಳ್ಬೋದು ಅದು. ಸೊ ಪ್ರತಿ ದಿವಸ ರ್ಯಾಲಿ ಕೊಟ್ಕೊಂಡು ಈಗ ಆಲ್ ಟೈಮ್ ಐಯಲ್ಲೇ ಟ್ರೇಡ್ ಆಗ್ತಾ ಇದೆ ಗೋಲ್ಡ್. ಸೊ ಗೋಲ್ಡ್ಮನ್ ಸ್ಯಾಕ್ ಅವರು ಏನ್ ಹೇಳ್ತಾ ಇದಾರೆ, ಗೋಲ್ಡ್ ಇನ್ನು 10% ಅಪ್ಸೈಡ್ ನೋಡೋ ಸಾಧ್ಯತೆ ಇದೆ ಅಂತಾರೆ, ಬೇಸ್ಡ್ ಆನ್ ಪೋಲ್ಯಾಂಡ್ ಅವರು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಪ್ಲಾನ್ ಮಾಡ್ತಾ ಇದಾರೆ 150 tons ನ ಬೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಪೋಲ್ಯಾಂಡ್ ಸೆಂಟ್ರಲ್ ಬ್ಯಾಂಕ್ ಈಗ ವಿತಿನ್ 10th, ಅಂದ್ರೆ ರ್ಯಾಂಕಿಂಗ್ ನೋಡೋದಾದ್ರೆ ಗೋಲ್ಡ್ ರಿಸರ್ವ್ ಅಲ್ಲಿ ವಿತಿನ್ 10th ಒಳಗಡೆನೆ ಇದಾರೆ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಸೊ ಅದರಿಂದ ಅವರು ನೆಕ್ಸ್ಟ್ ಪ್ಲಾನ್ ಇರೋದ್ರಿಂದ ಗೋಲ್ಡ್ಗೆ ನೆಕ್ಸ್ಟ್ ಅನ್ನೋದ 1 year ಏನಿರುತ್ತೋ ಅದು ಮೂವ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಅದ್ರ ಜೊತೆಗೆ ಗೋಲ್ಡ್ಮನ್ ಸ್ಯಾಕ್ ಹೇಳ್ತಾ ಇದಾರೆ 10% ಮೂವ್ಮೆಂಟ್ ಇರುತ್ತೆ ಇನ್ನು ಅಂತಾನೆ, ಅಂದ್ರೆ ಬೈಯಿಂಗ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಆದ್ರೆ ನಾವು ಬೈ ಮಾಡುವಾಗ ಆಗ್ಲೇ ಹೇಳ್ದಂಗೆ ಗೋಲ್ಡ್ ಬೀಸ್ ಬೈ ಮಾಡ್ಬೇಕಾದ್ರೆ INAV ನೋಡ್ಬಿಟ್ಟೆ ಬೈ ಮಾಡ್ಬೇಕು. ಓಕೆ, ಇನ್ನು ಸಿಲ್ವರು ಅಷ್ಟೇ, ಸಿಲ್ವರು ಕಂಟಿನ್ಯೂಸ್ ರ್ಯಾಲಿ ಆಗ್ತದೆ. ಸಿಲ್ವರ್ ಯಾವಾಗ್ಲೂ ಹೇಳ್ತಾ ಇದೀವಿ ನಾವು, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇಂದನೇ ಇದು ಕಂಟಿನ್ಯೂ ಆಗ್ತಾ ಇದೆ ರ್ಯಾಲಿ ಅಂತ ಹೇಳ್ಬಿಟ್ಟು. ಎಸ್, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇರ್ಬೋದು, ಆದ್ರೆ ಈಗ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಈ ತರ ಸಿಲ್ವರ್ ಮೂವ್ ಆಗೋದ್ರಿಂದ ಆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅಲ್ಲಿ ಏನೇನಿದೆಯೋ ಆ ಪ್ರಾಡಕ್ಟ್ ಎಲ್ಲ ರೈಸ್ ಆಗ್ತಾ ಇರುತ್ತೆ. ಸೊ ಆಗ ಅದನ್ನ ಏನಾದ್ರೂ ಆಲ್ಟರ್ನೇಟಿವ್ ಹುಡುಕೊಂಡ್ರೆ ಆಗ ಸಿಲ್ವರ್ ಪ್ರೈಸ್ ಡ್ರಾಪ್ ಆಗುತ್ತೆ. ಅಲ್ಲಿವರೆಗೂ ಸಿಲ್ವರ್ ಸ್ಟೇಬಲ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ನೋಡಿ ಈ ಚಾರ್ಟ್ ಅಲ್ಲಿ ಲಾಸ್ಟ್ ಒಂದು 2 days ಅಲ್ಲಿ ಏನಾಗಿತ್ತು ಪ್ರೀಮಿಯಂ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದು ಸೈಡ್ ವೇಸ್ ಅಲ್ಲಿ ನಡೆದಿತ್ತು, ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ತರ ರ್ಯಾಲಿ ಕೊಟ್ಟಿತ್ತು ಅಂತ ಹೇಳ್ಬಿಟ್ಟು. ಅದೇ ರೀಸನ್ ಮೇಲೆ ಟ್ರಂಪ್ ಯಾವಾಗ ಗ್ರೀನ್ಲ್ಯಾಂಡ್ ಅಲ್ಲಿ ಭಾಷಣ ಮಾಡ್ತಾರೋ, ಸೊ ನಾವು ಅಕ್ವೈರ್ ಮಾಡ್ಕೊಂತಿಲ್ಲ ಯಾವ್ದನ್ನ ಗ್ರೀನ್ಲ್ಯಾಂಡ್ ಅಂತಾರೋ, ಆಗ ಬಿಗ್ ಫಾಲ್ ಆಗಿದೆ ನೋಡಿ. ಸೊ ಆಲ್ಮೋಸ್ಟ್ 20% ಫಾಲ್, 312 ಇಂದ 250 ವರ್ಗು ಬಿಗ್ ಫಾಲ್ ಆಗ್ಬಿಟ್ಟು ಅಲ್ಲಿ ಸ್ಟೇ ಆಗಿದೆ. ಸೊ ಈಗ ಆಲ್ ಟೈಮ್ ಐ ಏನು $99 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸಿಲ್ವರು. ಸೊ ಸಿಲ್ವರು ಬಿಗ್ ವಾಲಟೈಲ್ ನೋಡ್ತಾ ಇದೆ. ಅದರಿಂದನೇ ನಾವು ಬೈ ಮಾಡುವಾಗ ಕೇರ್ಫುಲ್, ಯಾವಾಗ್ಲೂ INAV ಚೆಕ್ ಮಾಡ್ಬಿಟ್ಟು ಬೈ ಮಾಡ್ಬೇಕು.
ಸಿಲ್ವರ್ ಆಲ್ಮೋಸ್ಟ್ 300% ಕೊಟ್ಟಿದೆ ಲಾಸ್ಟ್ 14 ಮಂತ್ಸ್ ಅಲ್ಲಿ ಅಂತಾನೆ ಹೇಳ್ಬೋದು. ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಮೆರಿಕ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದೆ ಅಂತಾನೆ ಹೇಳ್ಬೋದು. ಅಮೆರಿಕನ್ ಮಾರ್ಕೆಟ್ ಲಾಸ್ಟ್ ಮಂಡೇ ಹಾಲಿಡೇ ಇತ್ತು, ಟ್ಯೂಸ್ಡೇ ಇಟ್ಸ್ ಎ ವೆರಿ ಬಿಗ್ ಫಾಲ್ ಆಗಿತ್ತು. ಆದ್ರೆ ಅನದರ್ 2 days ಏನಿದೆ ಅದು ಒಳ್ಳೆ ರಿಕವರೆನ್ಸಿ ತೋರಿಸಿದೆ. 182 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಆಲ್ಮೋಸ್ಟ್ ಆಲ್ ಟೈಮ್ ಅಲ್ಲೇ ನಿಯರ್ ಆಲ್ ಟೈಮ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. 49,633 ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರು ಅಷ್ಟೇ, ಅದನ್ನು ಕಂಪ್ಲೀಟ್ ಆಗಿ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ ಗೇನ್ ಆಗಿದೆ 456 ಪಾಯಿಂಟ್ಸ್. 53,846 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಉಳಿದ ಎಲ್ಲಾ ಮಾರ್ಕೆಟ್ ನೋಡೋದಾದ್ರೆ ಎಲ್ಲಾ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದಾವೆ ಈ ವೀಕ್ ಅಲ್ಲಿ. ಆದ್ರೆ ಇಂಡಿಯನ್ ಮಾರ್ಕೆಟ್ ಮಾತ್ರ ಇಂಡಿಯನ್ ನಿಫ್ಟಿಯಲ್ಲಿ 505 ಪಾಯಿಂಟ್ಸ್ ಲೂಸ್ ಆಗ್ಬಿಟ್ಟು ನಾವು 25,050 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಅದೇ ಸೆನ್ಸೆಕ್ಸ್ ನೋಡೋದಾದ್ರೆ 1,500 ಪಾಯಿಂಟ್ಸ್ ಲಾಸ್ ಆಗಿದೆ. ಸೊ 82,000 ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇಷ್ಟೆಲ್ಲ ಮಾರ್ಕೆಟ್ ಫಾಲೋ ಆಗಿರೋದಕ್ಕೆ ಓವರ್ ಆಲ್ ಆಗಿ 14 lakh crores ಏನಿದೆ ಅಷ್ಟು ಮಾರ್ಕೆಟ್ ಕ್ಯಾಪ್ ವೈಪ್ ಔಟ್ ಆಗಿದೆ ಅಂತಾನೆ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ನಿಫ್ಟಿ ಮೇನ್ ರೀಸನ್ ಫಾಲ್ ಆಗೋದಕ್ಕೆ ಏನಿದೆ, ಟ್ಯಾರಿಫ್ ರಿಲೇಟೆಡ್ ಆಗಿ ಏನಿದೆ, ಟ್ರಂಪ್ ಮಾಡಿದ ಸ್ಟೇಟ್ಮೆಂಟ್ ಆಗಿರ್ಬೋದು, ಇಲ್ಲ ಗ್ರೀನ್ಲ್ಯಾಂಡ್ ನ ಅಕ್ವೈರ್ ಮಾಡ್ಕೊಂತ ಇರೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಈ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆ ಈ ಸ್ಟೇಟ್ಮೆಂಟ್ಸ್ ಇಂದಾನೆ ನಮ್ಮ ಮಾರ್ಕೆಟ್ ಬಿಗ್ ಫಾಲ್ ಆಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇರಾನ್ ಜೊತೆ ಯಾರ್ಯಾರು ಡೀಲ್ಸ್ ಇಟ್ಕೊಂಡಿದಾರೋ ಅವ್ರ ಮೇಲೆ ಟ್ಯಾರಿಫ್ ಅಂತಾನು ಹೇಳ್ತಿದ್ದಾರೆ. ಇವೆಲ್ಲ ಸ್ಮಾಲ್ ಆದ್ರೂ ಒಂದು ಬಿಗ್ ಡೀಲ್ ಆಗಿಲ್ಲ, ಅಂದ್ರೆ ಟ್ಯಾರಿಫ್ ಡೀಲ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ. ಅದರಿಂದನೇ ಮಾರ್ಕೆಟ್ ಯಾವುದೇ ಒಂದು ಬಿಗ್ ಡೈರೆಕ್ಷನ್ ತೋರಿಸ್ತಿಲ್ಲ ಅಂತಾನೆ ಇಂಡಿಯನ್ ಮಾರ್ಕೆಟ್ ಹೇಳ್ಬೋದು. ಅದ್ರ ಜೊತೆಗೆ ಕಮಿಂಗ್ ವೀಕ್ ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ನಿಫ್ಟಿ ಆಗ್ಲಿ ಸೆನ್ಸೆಕ್ಸ್ ಆಗ್ಲಿ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಓವರ್ ಆಲ್ ಆಗಿ ನೆಕ್ಸ್ಟ್ ವೀಕ್ ಅಲ್ಲಿ ಅಂದ್ರೆ ಮಂಡೇ ಹಾಲಿಡೇ ಇರುತ್ತೆ, ರಿಪಬ್ಲಿಕ್ ಡೇ ಇರೋದ್ರಿಂದ. ಇನ್ನು ಟ್ಯೂಸ್ಡೇ ಆನ್ವರ್ಡ್ಸ್, ಟ್ಯೂಸ್ಡೇ ಬಂದ್ಬಿಟ್ಟು ಮದರ್ ಆಫ್ ಆಲ್ ಡೀಲ್ಸ್ ಇದೆ. ಅದೇನಾದ್ರೂ ಡೀಲ್ಸ್ ಕಂಪ್ಲೀಟ್ ಆಗಿದ್ರೆ ಮಾರ್ಕೆಟ್ ಒಂದು ಡೈರೆಕ್ಷನ್ ನೋಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮ ನಿಫ್ಟಿ ಸಪೋರ್ಟ್ ಇರೋದು ಆಸ್ ಪರ್ ಪ್ರೈಸ್ ಆಕ್ಷನ್ ಪ್ರಕಾರ ಸಪೋರ್ಟ್ ಬಂದ್ಬಿಟ್ಟು 24,360 ಬಿಗ್ಗೆಸ್ಟ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಇನ್ನು ರೆಸಿಸ್ಟೆನ್ಸ್ ಬಂದ್ಬಿಟ್ರೆ 25,700 ಬಿಗ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದೇನಾದ್ರೂ ಬ್ರೇಕ್ ಆಗಿ ಎಲ್ಲ ಡೀಲ್ಸ್ ಕ್ಲಿಯರ್ ಆದ್ರೆ ಆಗ 26,300 ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಇದಕ್ಕೆ ಮೇನ್ ನಿಫ್ಟಿಗೆ ಮೂಮೆಂಟ್ಸ್ಗೆ ಟ್ರಂಪ್ ಹೇಳಿಕೆಗಳು, ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಆಗ್ತಾ ಇರುವಂತ ಡೀಲ್ಗಳು ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 56,500 ಆಗಿದೆ. ಇನ್ನು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,500 ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನೂ ಅಷ್ಟೇ ಬ್ಯಾಂಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದಾವೆ. ಇವಾಗ HDFC ಬ್ಯಾಂಕ್ ಆಗ್ಲಿ, ಆಕ್ಸಿಸ್ ಬ್ಯಾಂಕ್ ಆಗ್ಲಿ, AU ಬ್ಯಾಂಕ್ ಆಗ್ಲಿ ಇವೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಿದೆ. ಆದ್ರೆ ICICI ಬ್ಯಾಂಕ್ ಇಟ್ಸ್ ನಾಟ್ ಗುಡ್ ನಂಬರ್ಸ್, ಬಟ್ ಬ್ಯಾಂಕ್ಸ್ ಆರ್ ಲೀಡಿಂಗ್ ಅಂತಾನೆ ಹೇಳ್ಬೋದು. ಅಟ್ ಪ್ರೆಸೆಂಟ್ಗೆ ಬ್ಯಾಂಕ್ಸ್ ಆರ್ ಲೀಡಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ 79,600 ಸಪೋರ್ಟ್ ಇರುತ್ತೆ. ಇನ್ನು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 84,200 ಇರುತ್ತೆ. ಸೊ ಸೆನ್ಸೆಕ್ಸ್ ಅಷ್ಟೇ ನೆಕ್ಸ್ಟ್ ವೀಕ್ ಅಲ್ಲಿ ಡೀಲ್ಸ್ ಏನೇನು ಆಗ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ರಿಸಲ್ಟ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್. ಆ ರಿಸಲ್ಟ್ಸ್ ಯಾವ ತರ ನಂಬರ್ಸ್ ಪೋಸ್ಟ್ ಮಾಡ್ತವೆ ಅನ್ನೋದ್ರ ಮೇಲೆನೆ ನಮ್ಮ ಮಾರ್ಕೆಟ್ ಡ್ರೈವ್ ಆಗುತ್ತೆ. ಸೊ ಇದೆಲ್ಲ ಒಂದು ಡೀಲ್ಸ್ ಆದ್ರೆ ನೆಕ್ಸ್ಟ್ February 2 ಬಂದ್ಬಿಟ್ಟು ಬಜೆಟ್ ಇರುತ್ತೆ. ಆ ಬಜೆಟ್ ಅಲ್ಲಿ ಯಾವ ತರ ನಮ್ಗೆ ಮಾರ್ಕೆಟ್ಗೆ ಆಗ್ಲಿ ಇಲ್ಲ ಯಾವ್ಯಾವ ಪ್ರಾಜೆಕ್ಟ್ಸ್ಗೆ ಫಂಡ್ಸ್ ಅಲೋಕೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಒಂದು ಡೈರೆಕ್ಷನ್ ತಗೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಇಂಡಿಯನ್ ಯೂನಿಯನ್ ಬಜೆಟ್ ಫೆಬ್ರವರಿಲಿ ಇರೋದ್ರಿಂದ. ಸೊ ಇಷ್ಟೆಲ್ಲ ಆದ್ರೂ ಅದ್ರ ಜೊತೆಗೆ ಇನ್ನೇನಿರ್ಬೋದು. ಸೊ ಟ್ರಂಪ್ ಹೇಳ್ತಿದ್ದಾರೆ, ಫೆಡ್ ಚೇರ್ಮನ್ ಜೇಮ್ಸ್ ಪೋಲರು February 27 ಬಂದ್ಬಿಟ್ಟು ಫೆಡ್ ಮಾನಿಟರಿ ಪಾಲಿಸಿ ಇರುತ್ತೆ. ಇದು ಕೊನೆ ಮಾನಿಟರಿ ಪಾಲಿಸಿ ಆಗಿರುತ್ತೆ ಜೇಮ್ಸ್ ಪೋಲರು, ಯಾಕಂದ್ರೆ ನೆಕ್ಸ್ಟ್ ರಿಟೈರ್ಡ್ ಆಗ್ತಾರೆ. ಟ್ರಂಪ್ ಎಗೇನೆಸ್ಟ್ ಆಗಿ ಇರ್ತಾರ, ಯಾಕಂದ್ರೆ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ರೇಟ್ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ರೇಟ್ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಆರ್ಡರ್ಸೇ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಫೆಡ್ ಚೇರ್ಮನ್ ಜೇಮ್ಸ್ ಪೋಲರು ಯಾವ ತರ ಡಿಸಿಷನ್ ತಗೊಂತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಇದೆಲ್ಲ ಆದ್ರೂ ಅದ್ರ ಜೊತೆಗೆ US ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ಯಾರಿಫ್ ಬಗ್ಗೆ ಕೈ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಯಾವುದೇ ತರವಾದಂತ ಡಿಸಿಷನ್ ಲೀಗಲ್ಲ ಇಲ್ಲೀಗಲ್ಲ ಅಂತ ಯಾವುದೇ ತರವಾದ ಡಿಸಿಷನ್ಸ್ ಕೊಡ್ತಿಲ್ಲ. ಅಂದ್ರೆ
ಟ್ರಂಪ್ ಆಪೋಸಿಟ್ ಮಾತಾಡೋದಕ್ಕೆ ತುಂಬಾ ಭಯ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಗೀತಾ ಗೋಪಿನಾಥ್ ಅವರು ಹೇಳಿರೋದು 3rd ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಇಂಡಿಯಾ 2029ಗೆ 28ಗೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಟ್ಯಾರಿಫ್ ಗಿಂತ ತುಂಬಾ ಮುಖ್ಯವಾದದ್ದು ಇಂಡಿಯನ್ ಪೊಲ್ಯೂಷನ್. ಅವರು ಉಚ್ಚರಿಸ್ತಿರೋದೇನೋ ಇಂಡಿಯನ್ ಪೊಲ್ಯೂಷನ್, ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ ಪೊಲ್ಯೂಷನ್ ಅನ್ನೋದು ಟ್ಯಾರಿಫ್ ಗಿಂತ ಅಪಾಯಕಾರಿ ಅಂತ ಹೇಳ್ತಾನೆ ಬಂದಿದ್ದಾರೆ. ಸೊ ನಾವು ಪೊಲ್ಯೂಷನ್ ನ ಯಾವ ತರ ಕಂಟ್ರೋಲ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನ್ ಸ್ಟೆಪ್ಸ್ ತಗೊಂತಾರೆ ಗೌರ್ಮೆಂಟ್ ಅವರು ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಇದೆಲ್ಲ ಈ ವೀಕ್ ನ ಒಂದು ಮಾರ್ಕೆಟ್ ಅಪ್ಡೇಟ್ಸ್. ಆದ್ರೆ ನೆಕ್ಸ್ಟ್ ವೀಕ್ ನ ಮಾರ್ಕೆಟ್ ನಿಫ್ಟಿ ಮೂವ್ಮೆಂಟ್ಸ್ ಆಲ್ರೆಡಿ ಮಾತಾಡ್ದಂಗೆ ಮೈನ್ ಮದರ್ ಆಫ್ ಟ್ರೇಡ್ ಡೀಲ್ಸ್, ಟ್ಯಾರಿಫ್ ಡೀಲ್ಸ್ ಅಂದ್ರೆ US ಇಂಡಿಯಾ ಟ್ಯಾರಿಫ್ ಡೀಲ್ಸ್ ಮತ್ತೆ ಬಜೆಟ್, ಈ 3 ಕಾನ್ಸಂಟ್ರೇಷನ್ ಮಾಡಿದ್ರೆ ಸಾಕು. ಸೊ ಯಾವುದೇ ಒಂದು ಫಾಲ್ ನ ಆಪರ್ಚುನಿಟಿಯಾಗಿ ನಾವು ಬಳಸ್ಕೋಬೇಕೆ ಹೊರತು ಅದರಿಂದ ಪ್ಯಾನಿಕ್ ಸೆಲ್ ಆಗಿ ಮಾರ್ಕೆಟ್ ಇಂದ ಹೊರಗಡೆ ಹೋಗ್ಬಾರ್ದು. ಸೊ ಯಾವಾಗ್ಲೂ ಗುಡ್ ಸ್ಟಾಕ್ಸ್ ಬೈ ರೈಟ್ ಅಂಡ್ ಸಿಟ್ ಟೈಟ್ ತರ ನಾವು ಆಪರ್ಚುನಿಟೀಸ್ ಯೂಸ್ ಮಾಡ್ಕೊಂಡು ಡಿಪ್ ಅಂಡ್ ಬೈ ಕ್ವಾಲಿಟಿ ಸ್ಟಾಕ್ ನ ಬೈ ಮಾಡ್ಬೇಕು ಅಂತ ಹೇಳ್ತಾ, ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಮ್ಮ ಟೀಮ್ ನಿಮ್ ಮುಂದೆ ತಂದಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಇನ್ನು ನಮ್ಮ ಚಾನಲ್ ನ ಶೇರ್ ಮಾಡಿ ಎಲ್ರಿಗೂ.